ನಾನು ರೀಸೆಂಟಾಗಿ ಔರಂಗಾಬಾದ್ಗೆ ಹೋಗಿದ್ದೆ. ಅಲ್ಲೊಂದು ಎಕ್ಸಿಬಿಷನ್ ಇತ್ತು. ಸೊ ಕಂಪ್ನಿ ಕಡೆಯಿಂದ ಅಲ್ಲಿ ಹೋಗಿದ್ವಿ, ನಾನು ಮತ್ತೆ ನನ್ನ ಕೊಲೀಗ್ಸ್. ಅದು ಮುಗಿಸ್ಕೊಂಡು ಅಜಂತ ಕೇವ್ಸ್ ನೋಡೋಣ ಅಂತ ಹೋದ್ವಿ. ಅಲ್ಲಿ ಹೋಗಿದ ತಕ್ಷಣ ಒಬ್ಬ ವ್ಯಕ್ತಿ ಬರ್ತಾರೆ, ಅವರು ಚೆನ್ನಾಗಿ ಮಾತಾಡಿಸ್ತಾರೆ. ಎಲ್ಲಿ ಅವರು ಸರ್ ಅದು ಇದು ಕೇಳ್ತಾರೆ. ನಾವು ಹೇಳ್ತೀವಿ ಬ್ಯಾಂಗ್ಳೂರಿಂದ ಬಂದಿದ್ದೀವಿ, ಸೊ ಅಜಂತ ಕೇವ್ಸ್ ನೋಡೋಕೆ ಬಂದಿದ್ದೀವಿ, ಏನು ಪ್ರೊಸೀಜರ್ ಆ ಥರ ಕೇಳ್ತೀವಿ. ಅವನು ಹೇಳ್ತಾನೆ, ಚೆನ್ನಾಗಿ ಮಾತಾಡಿಸ್ತಾನೆ. ಅದು ಮುಗಿಸ್ಕೊಂಡು ನಮ್ಮ ಶಾಪ್ನ ವಿಸಿಟ್ ಮಾಡಿ, ತುಂಬ ಚೀಪಾಗಿ ನಿಮಗೆ ಥಿಂಗ್ಸ್ನ ಕೊಡ್ತೀವಿ, ಗಿಫ್ಟ್ಸ್ ಏನಾದರೂ ಬೈ ಮಾಡೋಂಗಿದ್ರೆ ಬನ್ನಿ, ಚೆನ್ನಾಗಿರುತ್ತೆ, ರಾಕ್ಸಲ್ಲಿ ಡಿಸೈನ್ ಮಾಡಿದ್ವಿ, ಆ ಥರ ಎಲ್ಲ ಹೇಳಿ ಕನ್ವಿನ್ಸ್ ಮಾಡಿ ಚೆನ್ನಾಗಿ ಮಾತಾಡಿಸಿ ಕಳಿಸ್ತಾರೆ. ಬಟ್ ನಾವು ಹೋಗ್ತೀವಿ, ನೋಡ್ತೀವಿ, ಮುಗಿಸ್ಕೊಂಡು ಬರ್ತಾ ಅವ್ರು ನಮ್ಮನ್ನೇ ವೆಯ್ಟ್ ಮಾಡ್ಕೊಂಡು ಗೇಟ್ ಹತ್ರ ನಿಂತಿದ್ರು. ಸೊ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಶಾಪ್ಗೆ. ಆವಾಗ ನಾವು ಹೋಗ್ತೀವಿ, ಅಲ್ಲಿ ತೋರಿಸ್ತಿರ್ತಾರೆ ಎಲ್ಲ ರಾಕ್ಸಲ್ಲಿ ಮಾಡಿರೋ ಡಿಸೈನ್ಸ್ ಎಲ್ಲ ಚೆನ್ನಾಗಿದ್ವು. ಬಟ್ ನಾನು ಕೇಳ್ತಾನೆ ಇದ್ದೀನಿ ಅವ್ರನ್ನ, ಪ್ರೈಸ್ ಎಷ್ಟಿದೆ ಇದು. ಅವ್ರು ಹೇಳ್ತಾನೆ ಇಲ್ಲ, ಪ್ರೈಸ್ನೇ ಹೇಳ್ತಾ ಇಲ್ಲ ಅವರು. ಸುಮ್ಮನೆ ತೋರಿಸ್ತಿದ್ದಾರೆ, ಎಲ್ಲ ತಂದು ಇಡ್ತಾರೆ. ಆಮೇಲೆ ನೀರಿಗೇನೋ ಡಿಪ್ ಮಾಡಿ ಅದನ್ನ ಸ್ಮೆಲ್ ಮಾಡಿಸೋದು, ಕಲರ್ ಚೇಂಜ್ ಆಗ್ತಿತ್ತು. ಇದು ಆ ರಾಕಲ್ಲಿ ಮಾಡಿರೋದು, ಈ ರಾಕಲ್ಲಿ ಮಾಡಿರೋದು, ಈ ಥರ ಎಲ್ಲ ಸುಮ್ಮನೆ ಎಕ್ಸ್ಪ್ಲನೇಷನ್ ಕೊಡ್ತಾ ಇರ್ತಾರೆ. ಮತ್ತು ಅದಲ್ದೇ ನೀವೇ ಆಮೇಲೆ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ರು. ಟೀ ಕುಡಿತೀರಾ, ಕಾಫಿ ಕುಡಿತೀರಾ, ಜ್ಯೂಸ್ ಕುಡಿತೀರಾ, ಆ ಥರ ಎಲ್ಲ. ನಂಗೆ ಸ್ವಲ್ಪ ಡೌಟ್ ಆಯಿತು, ಇದು ಯಾಕೋ ಸರಿ ಬರ್ತಿಲ್ಲ ಅಂದ್ಬಿಟ್ಟು ನಾನು ಪ್ರೈಸ್ ಕೇಳಿದೆ. ಬೇರೆ ಏನೋ ತೋರಿಸ್ಬಿಡಿ, ಇಲ್ಲಿ ಇಟ್ಟಿದ್ರಲ್ಲ ಇದರಲ್ಲಿ ಪ್ರೈಸ್ ಹೇಳಿ ನಮಗೆ, ನಾನು ಇಷ್ಟ ಆದರೆ ನಾನು ತೊಗೊತೀನಿ, ಇಲ್ಲಾಂದರೆ ನಾವು ಓಡ್ತೀವಿ, ಆ ಥರ ಎಲ್ಲ ಹೇಳ್ತೀನಿ. ಸೊ ಫೈನಲಿ ಅವ್ನು ಹೇಳೋಕ್ಕೆ ರೆಡಿ ಇಲ್ಲ. ಬಟ್ ಆದ್ರೂ ಇಲ್ಲ, ನೀವೇನು ತೋರಿಸಿದ್ರು ನಂಗೆ ಬೇಕಾಗಿಲ್ಲ ಅಂತ ಹೇಳಿದೆ ನಾನು. ಫಸ್ಟು ಪ್ರೈಸ್ ಹೇಳಿ, ಆಮೇಲೆ ಮಿಕ್ಕಿದೆಲ್ಲ ನೋಡೋಣ ಅಂತ ಹೇಳಿದೆ. ಅವಾಗ ಪ್ರೈಸ್ ಹೇಳಿದ್ರು. ಜಸ್ಟ್ ಒಂದು ಸಿಂಪಲ್ ಇರೋ ರಾಕ್ಸಲ್ಲಿ ಡಿಸೈನ್ ಮಾಡಿರೋದಕ್ಕೆಲ್ಲ ಅವರು ಅರೌಂಡ್ 800, 1200, 1500, ಈ ಥರ ಎಲ್ಲ 3000 ಈ ಥರ ಎಲ್ಲ ಹೇಳ್ತಾ ಇದ್ರು. ಸೊ ನಂಗೆ ಇಷ್ಟ ಆಗಿಲ್ಲ ಅಲ್ಲಿ. ಸೊ ನಾನು ಫೈನಲಿ ಕೇಳಿದೆ ಅವ್ರಿಗೆ, 400 ಕೊಡ್ತೀನಿ ನಾನು ಇದಕ್ಕೆ. ನನಗೆ ತೊಗೊಳಕ್ಕೆ ಇಷ್ಟ ಇರಲಿಲ್ಲ. ಬಟ್ ತೊಗೊಳ್ತಿಲ್ಲ ಅಂದರೆ ಡೆಫಿನೆಟ್ಲಿ ನಂಗೆ ಗೊತ್ತಿತ್ತು ಅವ್ರು ಸ್ವಲ್ಪ ಕಿರಿಕ್ ಮಾಡ್ತಾರೆ, ಅದು ಇದು. ಏಕೆಂದರೆ ಅಲ್ಲಿ ಗ್ರೂಪಲ್ಲಿ ಇರೋರೆಲ್ಲ ಅವ್ರ ಕಡೆಯವರೇ, ಒಬ್ರಿಗೊಬ್ರು ಸಪೋರ್ಟಿವ್ ಇದ್ದಾರೆ. ಮತ್ತು ಒಂದು ಸೆಕ್ಯೂರಿಟಿನೂ ಇಲ್ಲ ಅಲ್ಲಿ, ಪೊಲೀಸ್ ಇಲ್ಲ. ತುಂಬ ಒಂಥರ ಅನ್ಸೇಫೆಸ್ಟ್ ಪ್ಲೇಸ್ ಅಂತ ಅನಿಸ್ತು ನನಗೆ. ಸೊ ನೀವೇನಾದರೂ ಅಜಂತ ಹೋಗ್ತಿದ್ರೆ ತುಂಬ ಕೇರ್ಫುಲ್ಲಾಗಿರಿ. ಅಲ್ಲಿ ಸುಮ್ಮನೆ ನಿಮ್ಮ ಜೊತೆಯಲ್ಲಿ ಯಾರೂ ಇಲ್ಲ, ನೀವ್ಯಾರು ತುಂಬ ಜನ ಇಲ್ಲ ಅಂದರೆ ಹೋಗಕ್ಕೆ ಹೋಗ್ಬಿಡಿ. ತುಂಬ ಜನ ಇದ್ರೂ ಅಲ್ಲಿರೋ ಸುತ್ತಮುತ್ತ ಇರೋರೆಲ್ಲ ಅವ್ರು ಸಪೋರ್ಟ್ ಮಾಡ್ತಾರೆ. ಅವರು ತುಂಬ ಡೇಂಜರ್ ಇದ್ದಾರೆ ಆ್ಯಕ್ಚುಲಿ, ನನಗೆ ಅನ್ಸಿದ ಪ್ರಕಾರ. ಆನೆಸ್ಟಾಗಿ ಹೇಳ್ಬೇಕಂದ್ರೆ, ನೀವು ಅಲ್ಲಿ ಪರ್ಚೇಸ್ ಮಾಡೋದು ಬಿಟ್ಟು ಹೊರಗಡೆ ಲೋಕಲ್ ಶಾಪ್ಸಲ್ಲಿ ಬೈ ಮಾಡಿದ್ರೆ ಬೆಟರ್ ಅಂತ ಅನ್ಕೋತೀನಿ ನಾನು. ಸೊ ಅದಾದಮೇಲೆ ನಾವು ಕೇಳಿದ್ವಿ, ಅವರು ಇಲ್ಲ, ನಾನು ಫೈನಲ್ ಹೇಳಿದೆ 400 ಮಾತ್ರ ಕೊಡ್ತೀನಿ, ನಾನು ತೊಗೊತೀನಿ ಅಂತ. ಮಿಕ್ಕಿದ ಕೊಲೀಗ್ಸ್ ಎಲ್ಲ ಅವರು ಬೇಡ ಅಂತಿದ್ರು. ನಾನು 400 ಹೇಳ್ಬಿಟ್ಟು ಬರ್ತೀನಿ, ಯಾಕೆಂದರೆ ನಂದು ಸ್ವಿಚ್ ಆಫ್ ಆಗಿತ್ತು ಮೊಬೈಲ್. ಇನ್ನೊಬ್ರು ಕೊಲೀಗ್ ಹೇಳ್ತೀನಿ ಪೇ ಮಾಡಿಬಿಟ್ಟು ಬನ್ನಿ ಅಂತ. ಅವ್ರನ್ನ ಬಿಟ್ಟಿಲ್ಲ, ಇನ್ನೊಂದೇನೋ ತೊಗೊಳೋರ್ಗೂ ಬಿಟ್ಟಿಲ್ಲ, ಅವ್ರನ್ನ ಅಡ್ಡ ಹಾಕ್ತಿದ್ರು ಅವ್ರನ್ನ. ಸೊ ಅವ್ರನ್ನು ಇನ್ನೊಂದು ತೊಗೊಂಡಿದ್ದಾರೆ. ಫೈನಲಿ ಅವ್ರು ಪೇ ಮಾಡಿರೋದು ಅರೌಂಡ್ 500 rupees ಪೇ ಮಾಡಿದ್ರು ಅದಕ್ಕೆ. ಅವರೊಂದು ಮತ್ತು ನಂದೊಂದು 1000 rupees ಪೇ ಮಾಡಿದ್ರು. ಆಚೆ ಬರ್ತಿದ್ದಂಗೆ ಇನ್ನೊಬ್ಬ ವ್ಯಕ್ತಿ ಬರ್ತಾನೆ. ಅವನು ಹೇಳ್ತಾನೆ, ಸರ್ ಬನ್ನಿ ಸರ್ ನಮ್ಮ ಶಾಪ್ಗೆ. ನಾನು ಹೇಳ್ತೀನಿ ಬೇಡ ಅಂತ. ಸೊ ನಮ್ಮ ಕೊಲೀಗ್ಸ್ ಎಲ್ಲ ಓಕೆ ನೋಡೋಕ್ಕೇನು. ಅವನು ಹೇಳ್ದ, ಸರ್ ಬನ್ನಿ ನೋಡಿ, ಜಸ್ಟ್ ನೋಡಿ, ಏನು ತೊಗೋಬೇಡಿ, ನಾನು ಫೋರ್ಸ್ ಮಾಡಲ್ಲ, ಅದು ಇದು ಅಂತ ಕರ್ಕೊಂಡು ಹೋಗ್ತಾನೆ. ಕರ್ಕೊಂಡು ಹೋದ್ಮೇಲೆ ನನಗೆ ಇಂಟ್ರೆಸ್ಟ್ ಇಲ್ಲ, ನಾನು ಸುಮ್ಮನೆ ನಿಂತಿರ್ತೀನಿ. ಅವ್ರದ್ದು ಏನಾದ್ರು ನೋಡ್ತಾ ಇರ್ತಾರೆ. ಬ್ರಾಸ್ಲೆಟ್ ಎಲ್ಲ ಅಂದರೆ ಚಿಕ್ಕ ಮಣಿಲೆಲ್ಲ ಮಾಡಿರೋ ಬ್ರೇಸ್ಲೆಟ್, ಅದೇನೇನೋ ತೋರಿಸ್ತಿದ್ರು. ಸೊ ಓಕೆ ಅಂದ್ಬಿಟ್ಟು ನೋಡ್ತಾ ಇದ್ದೆ ನಾನು. ಆಮೇಲೆ ಅದೇನೋ ಅಜಂತದೊಂದು ಬಿಟ್ಟು ಒಂದೇನೋ ಮ್ಯಾಗ್ನೆಟ್ ಟೈಪಲ್ಲಿರುತ್ತೆ. ನಾವು ಚಿಕ್ಕ ವಯಸ್ಸಲ್ಲೆಲ್ಲ ದೇವ್ರು ಬರ್ತಿತ್ತು ತಗೊಂಡಿದ್ದು, ಬೀರಿಗೆ ಅಂಟಿಸ್ತಿದ್ವಿ ಮ್ಯಾಗ್ನೆಟ್ ಇರೋದು. ಅದೇ ಥರದ್ದು ಒಂದು ಅಜಂತ ಕೇವ್ದು ಕೊಡ್ತಾಯಿದ್ರು. ಅದು ಏನೋ 80 rupees ಅಂತ ಹೇಳ್ತಾಯಿದ್ರು. ಅದು ನಾಟ್ ಇವನ್ ವರ್ತ್ ಆಫ್ 20 rupees ಅಂತ ಅನಿಸ್ತಿತ್ತು ನನಗೆ. ಸೊ ನಾನು ಓಕೆ, ನಾನೇನು ಹೇಳಕ್ಕೆ ಹೋಗಿಲ್ಲ. ಅವರು ಒಂದು 6 to 10 ಏನೋ ತೊಗೊಂಡ್ರು. ಅದಾದಮೇಲೆ ಮಣಿಗಳೆಲ್ಲ ತೊಗೊಂಡ್ರು. ಅವನು ಇನಿಷಿಯಲಿ ಮಣಿ ಹೇಳಿದ್ದು 250 rupees. ಆಮೇಲೆ ನಾವು ಸ್ವಲ್ಪ ನೆಗೋಷಿಯೇಟ್ ಮಾಡಿ 150 ಏನೋ ಕೊಟ್ಟರು ಅನಿಸುತ್ತೆ. ಅದಾದಮೇಲೆ ನನಗೆ, ಸರ್ ನೀವೇನೇ ತೊಗೊಳಲ್ವಾ ಅದು ಇದು ಅಂತ ಕೇಳಬೇಕಾದ್ರೆ ನಾನು ಈ ಥರದ್ದು ಕೇಳಿದೆ. ಒಂದು ಗ್ರೀನ್ ಕಲರು ಮತ್ತು ಇದು ಇತ್ತು. ಸೊ ಈ ಮಸಾಜರ್ ಇದು
ಇದನ್ನ ಪ್ರೈಸ್ ಕೇಳಿದಕ್ಕೆ ಅವನು ಜಸ್ಟ್ ಅಮೆಝಾನಲ್ಲಿ ಒಂದು ತೋರಿಸ್ತಾ 3300 ಏನೋ ತೋರಿಸ್ತಾ. ಸೇಮ್ ಸರ್, ಸೇಮ್ ರಾಕ್ ಅಂದ ಮಾಡಿರೋದು. ಇದು ನಾನು ನಿಮಗೆ 1200ಗೆ ಕೊಡ್ತೀನಿ ತಗೊಳ್ಳಿ ಅಂತ ಹೇಳ್ತಾನೆ. ನಾನು ಫಸ್ಟ್ ಹೇಳ್ತೀನಿ ಅವ್ನಿಗೆ, ನಾನು ಜಸ್ಟ್ 250 ಮಾತ್ರ ಕೊಡ್ತೀನಿ, ಇದಕ್ಕೆ ಅದು ಬಿಟ್ಟರೆ ಎಕ್ಸ್ಟ್ರಾ ₹1 ಹೇಳಿದ್ರು ನಾನು ಕೊಡಲ್ಲ ಅಂತ ಹೇಳಿದೆ. ಅವನು 10 ಸಲ ಸರ್ ಫಸ್ಟ್ 1200 ಹೇಳಿದೆ, 800, 600, 700 ಹಿಂಗೆ ಬರ್ತಾನೆ ಇದ್ದ ಅವನು ಕಮ್ಮಿಗೆ. ನಾನು ₹1 ಜಾಸ್ತಿ ಆದ್ರೂ ನಾನು ಕೊಡಲ್ಲ ಅಂತ ಹೇಳಿದೆ. ಸೊ ಫೈನಲಿ ಅವನು ನನಗೆ ₹250ಗೆ ಕೊಟ್ಟ. ಸೊ ನೋಡಿ, ಅವನು ಆಲ್ಮೋಸ್ಟ್ 1200 2200ವರೆಗೂ ಹೇಳ್ಬಿಟ್ಟು ಇದನ್ನ 250 ಕೊಟ್ಟಿದ್ದಾನೆ ಅಂದರೆ ನೀವೇ ಥಿಂಕ್ ಮಾಡಿ ಅಲ್ಲಿ ಹೋದವ್ರನ್ನ ಎಷ್ಟು ಬಕ್ರ ಮಾಡ್ತಾರೆ ಅಂತ ಅವರು. ಸೊ ನೀವೇನಾದ್ರು ಅಜಂತಾ ಕೇವ್ಸ್ಗೆ ಹೋಗ್ತೀನಿ ಅಂದರೆ ತುಂಬ ಕೇರ್ಫುಲ್ ಆಗಿರಿ, ಹುಷಾರಾಗಿ ಹೋಗಿ ಬನ್ನಿ ಅಂತ ಹೇಳ್ತೀನಿ. ನೀವು ಬಕ್ರ ಆಗಬೇಡಿ ಅಲ್ಲಿ. ಸ್ವಲ್ಪ ನೀವು ಬಕ್ರ ಮಾಡಿಲ್ಲ ಅಂದ್ರೂ ಅವ್ರು ಫೋರ್ಸ್ಫುಲಿ ಮಾಡಿಸ್ತಾರೆ. ಹೋಗೋಕ್ಕೂ ಮುಂಚೆ 2-3 ಸಲ ಯೋಚನೆ ಮಾಡಿ ಆಮೇಲೆ ಹೋಗಿ. ಥ್ಯಾಂಕ್ ಯು.